ನಮಸ್ಕಾರ. ನಮ್ಮ ಇಂದಿನ ವಿಷಯ ತಮಿಳು ಬ್ರಾಹ್ಮಿ, ಕತ್ತಲಲ್ಲಿ ಕಳೆದುದರ ಹುಡುಕಾಟ. ನಾನು ಈ ಹಿಂದೆ ಮಾಡಿರುವ ವಿಡಿಯೋಗಳಿಗೆ ಪ್ರತಿಕ್ರಿಯೆ ಮಾಡಿರುವ ಒಬ್ಬ ಕಿರಿಯ ತಮಿಳು ಸೋದರರು, ನೀವು ಐರಾವತ ಮಹದೇವ ಅವರಿಗಿಂತ ದೊಡ್ಡವರನ್ನುವ ಟೀಕೆಯನ್ನು ಮಾಡಿದ್ದಾರೆ. ಐರಾವತ ಮಹದೇವನೆನ್ನುವ ಅಧಿಕಾರವಾಣಿಗೆ ಎಲ್ಲರೂ ಶರಣಾಗಬೇಕನ್ನೋದು ಅವರ ಅಭಿಪ್ರಾಯ ಇರುವಂತಿದೆ. ಸದ್ಯಕ್ಕೆ ತಮಿಳು ಬ್ರಾಹ್ಮಿ ವಿಚಾರದಲ್ಲಿ ಮಹದೇವನ್ ನಡೆಸಿದ ಸಂಶೋಧನೆ, ಪಟ್ಟ ಪರಿಶ್ರಮ ಎಲ್ಲವನ್ನೂ ಗೌರವಿಸ್ತಲೇ ಹರಪ್ಪ ಬಿಲ್ಲೆಗಳ ಮೇಲೆ ಮುದ್ರಿ ಇಟ್ಟ ಅಸ್ಥಿಪಂಜರದಂತಹ ಕಾಣುವ ಸಂಕೇತವನ್ನು ದ್ರಾವಿಡ ಮೂಲದ ಪದ ಮುರಿ ಹಾಗೂ ತಮಿಳುನಾಡಿನ ದೇವರ ಮುರುಗನಿಗೆ ಯಾವುದೇ ಆಧಾರವಿಲ್ಲದೆ ಜೋಡಿಸೋದು, ಸಲ್ಲದ ಸಂಗತಿಗಳನ್ನ ಎಳೆದು ತಂದು ತಮಿಳು ಪ್ರಾಚೀನತೆಯನ್ನು ನಿಲ್ಲಿಸೋದಕ್ಕೆ ಮಹದೇವನ್ ಅವರು ಹೆಣಗ್ತಾ ಇದ್ದುದನ್ನು ಗಮನಿಸಿ ಅವರ ವಾದಗಳನ್ನ ಎಚ್ಚರಿಕೆಯಿಂದ ಗಮನಿಸಬೇಕು ಅನ್ನುವ ಹಿನ್ನೆಲೆಯಿಂದ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಇಂತಹ ಎಲ್ಲ ಸಂಗತಿಗಳನ್ನ ಸಿದ್ಧಕ್ಕೆ ಒತ್ತಟ್ಟಿಗೆ ಇಟ್ಟು ನಾವು ಇಂದು ತಮಿಳು ಬ್ರಾಹ್ಮಿ ಕಲ್ಬರಹಗಳ ಬಗ್ಗೆ, ಅಂದರೆ ಶಾಸನಗಳ ಬಗ್ಗೆ ಚರ್ಚೆ ಮಾಡೋಣ. ಈ ಚರ್ಚೆ ಭಾಷಾ ವಿಜ್ಞಾನ, ಬರವಣಿಗೆ ಶೈಲಿ, ಅದು ಕಾಲಾನುಕ್ರಮದಲ್ಲಿ ಬದಲಾಗುವ ರೀತಿ ಮತ್ತು ಬದಲಾಗುವ ವೇಗ ಎಲ್ಲವನ್ನ ಒಳಗೊಂಡಿದ್ದು ಬಹಳ ತಾಂತ್ರಿಕವಾಗಿರೋದ್ರಿಂದ ಕೆಲವು ಮುಖ್ಯವಾದ ಸಂಗತಿಗಳನ್ನ ಮಾತ್ರ ನಾನು ಪರಿಗಣಿಸ್ತೇನೆ. ಅದಕ್ಕೆ ಮೊದಲು ತಮಿಳು ಬ್ರಾಹ್ಮಿ ಕುರಿತಾಗಿ ಕೆಲವು ಮಾಹಿತಿಗಳನ್ನ ನಿಮಗೆ ನೀಡ್ತೇನೆ. ಈವರೆಗೆ ಅಂದಾಜು 93 ತಮಿಳು ಬ್ರಾಹ್ಮಿ ಕಲ್ಬರಹಗಳನ್ನ ಗುರುತಿಸಲಾಗುತ್ತೆ. ಮುಡಿಕೆ, ಉಂಗುರ, ನಾಣ್ಯಗಳ ಮೇಲೂ ಕೂಡ ತಮಿಳು ಬ್ರಾಹ್ಮಿ ಬರವಣಿಗೆಗಳು ದಕ್ತವೆ. ಕೀಳಡಿಯಲ್ಲಿ ಸಿಕ್ಕಿರುವ ಕೆಲವು ಸರಕುಗಳ ಕಾಲ ಸಾಮಾನ್ಯ ಶಕೆ ಪೂರ್ವ 5ರಿಂದ 6ನೇ ಶತಮಾನಕ್ಕೆ ಸೇರಬಹುದು ಅಂತಕ್ಕಂಥ ಸದ್ಯ ಒಂದು ಅಂದಾಜನ್ನು ಮಾಡಲಾಗುತ್ತೆ. ಈ ಅಂದಾಜು ಸರಿ ಅಂತ ನಾವು ಒಪ್ಪಿದರೆ ತಮಿಳು ಬ್ರಾಹ್ಮಿ ಬರಹಗಳ ಬೆಳವಣಿಗೆಯ ಕಾಲ 1000 ವರ್ಷಗಳ ಕಾಲಕ್ಕೆ ಹಿಗ್ಗುತ್ತೆ. 1000 ವರ್ಷಗಳಲ್ಲಿ 93 ಕಲ್ಬರಹಗಳು ಸಿಕ್ಕಿದ್ದಾವೆ. ಇವುಗಳ ಒಟ್ಟು ಬರವಣಿಗೆ ಅಂದಾಜು 200 ವಾಕ್ಯಗಳು, ಅಂದರೆ ಸರಾಸರಿಯಲ್ಲಿ 5 ವರ್ಷಕ್ಕೆ ಒಂದು ವಾಕ್ಯವನ್ನು ಬರೆದಂಗಾಗುತ್ತೆ. ಈ ಎಲ್ಲ ಕಲ್ಬರಹಗಳು ಆಜೀವಕ ಅಥವಾ ಜೈನರ ನೆಲೆಗಳಿಗೆ ಸಂಬಂಧಪಟ್ಟಿದ್ದಾವೆ. ಎಲ್ಲ ಶಾಸನಗಳು ದಾನ ಕೊಟ್ಟ ವಿವರಗಳನ್ನ ತಿಳಿಸ್ತವೆ. ಇವುಗಳಲ್ಲಿ ಆಡಳಿತ ಅಥವಾ ಸಮಕಾಲೀನ ಸಮಾಜದ ಬಗ್ಗೆ ನೇರವಾಗಿ ತಿಳಿಸುವ ಯಾವ ಮಾಹಿತಿಯೂ ಕೂಡ ಇಲ್ಲ. ಈ ಬರಹಗಳು ಎಲ್ಲವೂ ಒಂದು ವಾಕ್ಯಕ್ಕೆ ಸೀಮಿತವಾಗಿದ್ದಾವೆ. ಇವುಗಳಲ್ಲಿ ಅತಿ ಉದ್ದವಾದಂತಹ ಮಂಗಳಂ ಮೀನಾಕ್ಷಪುರಂ ಬರಹದಲ್ಲಿ 56 ಅಕ್ಷರಗಳು ಮಾತ್ರ ಇವೆ. ಈ ಬರಹಗಳಲ್ಲಿ ತಮಿಳಿನ ಜೊತೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರಾಕೃತ ಕೂಡ ಬೆರೆತಿದೆ. ಇತ್ತೀಚೆಗೆ ಕೀಳಡಿಯಲ್ಲಿ ನಡೆದಿರುವ ಅಗೆತಗಳಲ್ಲಿ ತಮಿಳು ಬ್ರಾಹ್ಮಿಯ ಕೆಲವು ಅಕ್ಷರಗಳನ್ನು ಹೊಂದಿರುವ ಮುಡಿಕೆ, ಗಡಿಗೆಗಳು ಕೂಡ ಸಿಕ್ಕಿದ್ದಾವೆ. ತಮಿಳು ಬ್ರಾಹ್ಮಿ ಅಧ್ಯಯನದಲ್ಲಿ ಐರಾವತನ್ ಮಹಾದೇವನ್ ಒಬ್ಬ ಮಹಾಚಿಕರ ಅಂತ ಹೆಸರಾಗಿದ್ದಾರೆ. ಇವರು ಹೇಳುವ ಎಲ್ಲವನ್ನ ಅಧಿಕಾರವಾಣಿ ಅಂತ ಬಹುತೇಕ ಜನ ಭಾವಿಸ್ತಾರೆ. ಕರ್ನಾಟಕದಲ್ಲಿಯೂ ಕೂಡ ಆಗಾಗ್ಗೆ ಇವರ ಅಧ್ಯಯನವನ್ನು ವಿದ್ವಾಂಸರು ಉದಾಹರಿಸ್ತಾರೆ. ಹಂಪ ನಾಗರಾಜನವರು ಮೇಲಿಂದ ಮೇಲೆ ಇವರ ಉಲ್ಲೇಖವನ್ನು ಮಾಡೋದನ್ನು ನಾವು ಕಾಣಬಹುದು. ನಾವು ಐರಾವತ್ ಮಹಾದೇವನ್ ಅಭಿಪ್ರಾಯವನ್ನು ಒಪ್ಪದೆ ಆದರೆ ಮಸ್ಕಿ, ಸಿದ್ದಾಪುರ, ಯರ್ರಗುಡಿ ಮುಂತಾದ ಕಡೆ ಬಳಕೆಯಲ್ಲಿದ್ದ ದಕ್ಷಿಣ ಬ್ರಾಹ್ಮಿಯ ಮುಂದುವರೆದ ರೂಪವೇ ತಮಿಳು ಬ್ರಾಹ್ಮಿ. ಆದರೆ ಇದನ್ನು ಒಪ್ಪದ ಗಿಫ್ಟ್ ಶಿರೋಮಣಿ ಮತ್ತು ಆರ್ ನಾಗಸ್ವಾಮಿ ಅವರು ಅಶೋಕನ ಕಾಲಕ್ಕಿಂತಲೂ ಇದು ಹಿಂದಿರುದು, ಅಶೋಕನ ಬ್ರಾಹ್ಮಿಗಿದ್ದು ಪ್ರೇರಣೆ ಅಂತ ವಾದ ಮಾಡ್ತಾರೆ. ಈ ವಾದವನ್ನು ಲಿಪಿತಜ್ಞರು ಮತ್ತು ಚರಿತ್ರಕಾರರು ಒಪ್ಪದೇ ಇರೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಸದ್ಯಕ್ಕೆ ನಾವು ಅವುಗಳನ್ನ ಪರಿಗಣಿಸದೆ ಬದಿಗಿಡೋಣ. ಅಶೋಕನ ಬ್ರಾಹ್ಮಿಯಿಂದ ತಮಿಳು ಬ್ರಾಹ್ಮಿ ಹೇಗೆ ಬಂದಿತ್ತು, ಅದನ್ನು ಹೇಗೆ ಓದಬೇಕು ಅಂತ ಐ ಮಹದೇವನ್ ಕೊಟ್ಟಿರುವ ವಿವರಣೆಗಳಲ್ಲಿ ಕೆಲವು ಮುಖ್ಯಾಂಶಗಳನ್ನು ನಾನು ನಿಮಗೆ ಈಗ ತಿಳಿಸ್ತೀನಿ. ಮಸ್ಕಿ, ಸಿದ್ದಾಪುರ, ಯರ್ರಗುಡಿ ಮುಂತಾದ ಕಡೆ ಬಳಕೆಯಲ್ಲಿದ್ದ ದಕ್ಷಿಣ ಬ್ರಾಹ್ಮಿ ತಮಿಳು ಬ್ರಾಹ್ಮಿಯ ಮೂಲ. ಪ್ರಾಕೃತ ಭಾಷೆಗೆ ಬೇಕಾದಂತೆ ಸಿದ್ಧವಾದ ಅಶೋಕ ಬ್ರಾಹ್ಮಿಯಲ್ಲಿ ಎ ಮತ್ತು ಓ ಅಕ್ಷರಗಳಿಲ್ಲ. ಆದ್ದರಿಂದ ತಮಿಳು ಬ್ರಾಹ್ಮಿಯಲ್ಲಿಯೂ ಕೂಡ ಆರಂಭದಲ್ಲಿ ಎ ಓ ಅಕ್ಷರಗಳಿಗೆ ಸಂಕೇತಗಳಿಲ್ಲ. ಅದರ ಬದಲು ಸಂದರ್ಭಕ್ಕೆ ತಕ್ಕಂತೆ ಎ ಓ ಓ ಯಾವುದು ಸರಿ ಅಂತ ತಿಳ್ಕೋಬೇಕು, ನಂತರ ಓದಬೇಕು ಅಂತ ತಿಳಿಸ್ತಾರೆ. ನಂತರದ ಕಾಲದಲ್ಲಿ ಎ ಓ ಪ್ರತ್ಯೇಕ ಸಂಕೇತಗಳನ್ನ ಪಡೆದು ಪ್ರಾಕೃತಕ್ಕೆ ಬೇಕಿಲ್ಲದ ಆದರೆ ತಮಿಳಿಗೆ ಅಂದರೆ ದ್ರಾವಿಡ ಭಾಷೆಗಳಿಗೆ ಬೇಕಿರುವ ಳ, ರ, ಳ, ನ ಅಕ್ಷರಗಳನ್ನ ಅವುಗಳ ದನಿಗೆ ಸಮೀಪ ಇರುವಂಥ ಬ್ರಾಹ್ಮಿ ಅಕ್ಷರಗಳನ್ನ ಮಾರ್ಪಡಿಸಿ ಸಿದ್ಧಗೊಳಿಸಲಾಯಿತು. ಅವನ್ನ ತಮಿಳು ವರ್ಣಮಾನೆಗೆ ಸೇರಿಸಲಾಯಿತು. ಅಗತ್ಯವಾಗಿ ಬೇಕಿದ್ದ ಬ್ರಾಹ್ಮಿಯ ಸಾ ಧ ಎನ್ನುವ 2 ಅಕ್ಷರಗಳನ್ನ ಹೊರತುಪಡಿಸಿ ತಮಿಳು ಬ್ರಾಹ್ಮಿನಲ್ಲಿ ವರ್ಗೀಯ ವ್ಯಂಜನ 2, 3, 4ನೇ ಅಕ್ಷರಗಳನ್ನ, ಹಾಗೆ ಅವರ್ಗೀಯ ವ್ಯಂಜನಗಳಲ್ಲಿ ಶ, ಶ ಅಕ್ಷರಗಳನ್ನ, ಅನುಸಾರ ವಿಸರ್ಗಗಳನ್ನ ಕೈ ಬಿಡಲಾಯಿತು. ಇದು ಇಷ್ಟೇ ಆಗಿದ್ದರೆ ತಮಿಳು ಬ್ರಾಹ್ಮಿಯ ಬರಹಗಳನ್ನ ಯಾವುದೇ ಸಮಸ್ಯೆ ಇಲ್ಲದೆ ಓದಬಹುದಾಗಿತ್ತು. ಆದರೆ ವಾಸ್ತವ ಬೇರೆಯದೇ ಆಗಿದೆ. ಅಶೋಕ ಬ್ರಾಹ್ಮಿಯ ರೀತಿಯಲ್ಲಿ ಬರಹಗಳನ್ನ ಓದೋದಕ್ಕೆ ಹೋದಾಗ ಯಾವ ಅರ್ಥವೂ ಕೂಡ ಹೊರಡ್ತಾ ಇರಲಿಲ್ಲ. ಆದ್ದರಿಂದ ಅಂತಹ ಬರಹಗಳನ್ನ ಹೇಗೆ ಓದಬೇಕು ಅಂತ ತಮ್ಮದೇ ಆದಂಥ ವಿಧಾನಗಳನ್ನ ಐರಾವತ ಮಹಾದೇವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಹೆಚ್ಚಿನ ವಿವರಗಳಿಗೆ ಹೋಗದೆ ಅದರ ಮುಖ್ಯ ತಿರುವುಗಳನ್ನ ವಿವರಗಳನ್ನ ಮಾತ್ರ ನಾನು ನಿಮಗೆ ಈಗ ತಿಳಿಸ್ತೇನೆ.
ತಮಿಳು ಲಿಪಿ ತಮಿಳು ಬ್ರಾಹ್ಮಿಯ ಲಿಪಿ ಪದ್ಧತಿ ಅಶೋಕ ಬ್ರಾಹ್ಮಿ ಹಾಗೂ ಬಟ್ಟಿಪೋಲು ಬ್ರಾಹ್ಮಿಗಳ ಕಲಬೆರಕೆಯಂತ ರೀತಿಯಲ್ಲಿ ಇದ್ದು ಹಲವಾರು ದೃಷ್ಟಿನಲ್ಲಿ ವಿಭಿನ್ನವಾಗಿದೆ. ಈ ಆಧಾರದ ಮೇಲೆ ಆರ್ ನಾಗಸ್ವಾಮಿ, ಟಿ ವಿ ಮಹಾಲಿಂಗಂ ಮತ್ತು ಎಂ ಎಸ್ ವೆಂಕಟಸ್ವಾಮಿಯವರು ಈ ಕಲ್ಬರಹಗಳನ್ನ ತಮ್ಮದೇ ಆದ ರೀತಿಯಲ್ಲಿ ಓದಿ ಅರ್ಥೈಸಿದ್ದಾರೆ. ಮಹಾದೇವನ್ ತಮಿಳು ಬ್ರಾಹ್ಮಿಯ ಬರಹಗಳನ್ನ ಓದೋದಕ್ಕೆ ತಮ್ಮ ವಾದಕ್ಕಾಗಿ ಬಟ್ಟಿಪ್ರೋಲು ಲಿಪಿ ಪದ್ಧತಿಯನ್ನು ಬಳಸ್ಕೊಂಡಿದ್ದಾರೆ. ಆದರೆ ಬಟ್ಟಿಪ್ರೋಲು ತಮಿಳು ಹೊರಗಿನ ಪ್ರದೇಶ ಆಗಿದ್ದು ಶಾತವಾಹನರ ಆಡಳಿತದಲ್ಲಿತ್ತು. ಅದರಲ್ಲಿರುವ ಭಾಷೆ ಪ್ರಾಕೃತ. ಈ ಲಿಪಿಯಿಂದ ಮುಂದೆ ಕನ್ನಡ, ತೆಲುಗು ಲಿಪಿಗಳು ಮೈದಾಳಿದವು. ಬಟ್ಟಿಪ್ರೋಲಿನಲ್ಲಿ ದೊಡ್ಡ ಬರಹಗಳು ಸ್ಪಷ್ಟ ಮತ್ತು ದೀರ್ಘವಾಗಿದ್ದು ಬರಹದ ಹಿಂದಿನ ಉದ್ದೇಶವನ್ನು ಖಚಿತವಾಗಿ ತಿಳಿಸ್ತವೆ. ಇವು ಯಾವುವು ಕೂಡ ತಮಿಳು ಬ್ರಾಹ್ಮಿ ಶಿಲಾಬರಹಗಳಲ್ಲಿ ಅಂದರೆ ಕಲ್ಬರಹಗಳಲ್ಲಿ ನಮಗೆ ಕಂಡುಬರೋದಿಲ್ಲ. ನಮಗೆ ತಿಳಿದಂತೆ ಭಾರತೀಯ ಲಿಪಿಗಳಲ್ಲಿ ಎಲ್ಲ ಸ್ವರಗಳಿಗೆ ಮತ್ತು ವ್ಯಂಜನದ ಮೊದಲ ಪದಗಳಿಗೆ ಒಂದು ಅಕ್ಷರ ಇರುತ್ತೆ. ವ್ಯಂಜನಗಳು ಈ ಸ್ವರಗಳನ್ನು ಹೊಂದಿದಾಗ ವ್ಯಂಜನದ ಅಕ್ಷರಗಳು ಗುಣಿತಗಳನ್ನು ಹೊಂದಿ ಅದರಲ್ಲಿ ಯಾವ ಸ್ವರ ಇದೆ ಅಂತ ಸೂಚಿಸ್ತವೆ. ಉದಾಹರಣೆಗೆ ಕ ಎನ್ನುವ ಅಕ್ಷರದಲ್ಲಿ ಆ ಸ್ವರದ ಬೆರೆತಿದೆ. ಆ ಸ್ವರದ ಬದಲು ಬೇರೆ ಸ್ವರ ಜೊತೆಗೆ ಬೆರೆತಿದ್ರೆ ಅದನ್ನು ಕ ಅಕ್ಷರಕ್ಕೆ ಗುಣಿತಗಳನ್ನ ಸೇರಿಸಿ ಸೂಚನೆ ಮಾಡಲಿಕ್ಕಾಗುತ್ತೆ. ಇದನ್ನು ನಾವು ಕನ್ನಡದಲ್ಲಿ ತಲೆಕಟ್ಟು ದೀರ್ಘ ಅಂತ ಕರಿತೀವಿ. ಇದು ಭಾರತೀಯ ಭಾಷೆಗಳ ಎಲ್ಲ ವರ್ಣಮಾಲೆಗಳ ಮೂಲ ತತ್ವ. ಆದರೆ ತಮಿಳು ಬ್ರಾಹ್ಮಿಯಲ್ಲಿ ಹೀಗೆ ಇಲ್ಲ. ತಮಿಳು ಬ್ರಾಹ್ಮಿಯಲ್ಲಿ ಗುಣಿತ ಇಲ್ಲದ ವ್ಯಂಜನದ ಮೊದಲ ಅಕ್ಷರ ಬ್ರಾಹ್ಮಿಯಲ್ಲಿ ಇರುವಂತೆ ಕ ಸೂಚಿಸ್ತಾ ಇರ್ಬೋದು, ಅಥವಾ ಅದು ಪಟ್ಟಿಪ್ರೋಲು ರೀತಿಯಲ್ಲಿ ದೀರ್ಘ ಸ್ವರ ಬೆರೆತಿರುವ ಕ ಆಗಿರ್ಬೋದು, ಇಲ್ಲ ಯಾವುದೇ ಸ್ವರ ಇಲ್ಲದ ಶುದ್ಧ ವ್ಯಂಜನದ ಕ ಆಗಿರ್ಬೋದು ಅಂತ ಐರಾವತ ಮಹಾದೇವನು ತಿಳಿಸ್ತಾರೆ. ಇಲ್ಲಿಂದಲೇ ತಮಿಳು ಬ್ರಾಹ್ಮಿಯನ್ನು ಓದುವ ಸಮಸ್ಯೆ ನಮಗೆ ಎದುರಾಗುತ್ತೆ. ಐರಾವತ ಮಹಾದೇವನ ಪ್ರಕಾರ ವ್ಯಂಜನದ ಮೊದಲ ಅಕ್ಷರ ಕ, ಕ ಅಥವಾ ಕ ಅನ್ನೋದರಲ್ಲಿ ಯಾವುದನ್ನು ಸೂಚಿಸ್ತದೆ ಅನ್ನೋದನ್ನು ನಾನು ನಿಮಗೆ ಈಗ ಈ ಪಟ್ಟಿ ಮೂಲಕ ತೋರಿಸ್ತಾ ಇದ್ದೇನೆ. ಅದನ್ನು ತಾವು ಗಮನಿಸಿ ನೋಡಬಹುದು. ಮಹಾದೇವನ್ ತಮಿಳಗಂನಲ್ಲಿ ಬರಹ ತಮಿಳು ಬ್ರಾಹ್ಮಿ 1, ತಮಿಳು ಬ್ರಾಹ್ಮಿ 2 ಮತ್ತು ತಮಿಳು ಬ್ರಾಹ್ಮಿ 3 ಎಂಬ 3 ಹಂತಗಳಲ್ಲಿ ವಿಕಾಸಗೊಂಡಿತು ಅಂತ ಮೊದಲಿಗೆ ಸೂಚಿಸಿದ್ರು. ತಮಿಳು ಬ್ರಾಹ್ಮಿ 1 ಮತ್ತು ತಮಿಳು ಬ್ರಾಹ್ಮಿ 2 ಎನ್ನುವ 2 ಪದ್ಧತಿಗಳನ್ನ ಅವರು ಗುರುತಿಸಿದ್ರು ಕೂಡ ತಮಿಳು ಬ್ರಾಹ್ಮಿ 1 ಪದ್ಧತಿಯನ್ನು ಮಾತ್ರ ಬಳಸಿ ಓದಲು ಸಾಧ್ಯವಾಗುವ ಕಲ್ಬರಹಗಳು 1, 2 ಮಾತ್ರ ಸಿಕ್ಕು. ಉಳಿದೆಲ್ಲ ಕಡೆ ಈ 2 ಪದ್ಧತಿಗಳನ್ನ ಬಳಸಿಕೊಂಡು ಸಾಂದರ್ಭಿಕ ವಿವೇಚನೆ ಬಳಸಿ ಪ್ರತಿಯೊಂದು ಅಕ್ಷರ ಯಾವ ಪದ್ಧತಿಯಲ್ಲಿ ಅಂತ ತಿಳ್ಕೊಂಡು ಓದಬೇಕಾಯಿತು. ಹಾಗಾಗಿ ಇವೆರಡು ಒಟ್ಟಿಗೆ ಒಂದೇ ಬರವಣಿಗೆಯಲ್ಲಿ ಬರೋದ್ರಿಂದ ಇವುಗಳು ಬೇರೆ ಬೇರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. 2 ಪದ್ಧತಿಗಳನ್ನ ಬೇಕಾದಂತೆ ಬಳಸಿ ಬರೆದಿರೋದ್ರಿಂದ ಅವೆರಡು ಬೇರೆ ಅನ್ನೋದಕ್ಕೆ ಯಾವುದೇ ವೈಜ್ಞಾನಿಕ ನೆಲೆಗಟ್ಟು ಇಲ್ಲದಂತೆ ಆಯಿತು. ಅರಿಕಮೇಡು ಮತ್ತು ಉರಯೂರುಗಳಲ್ಲಿ ಮಹಾಶಿಲಾಯುಗಕ್ಕೆ ಸಂಬಂಧಿಸಿದಂಥ ಭಾವಿಸಲಾದಂಥ ಒಂದೇ ಕಾಲಕ್ಕೆ ಸೇರಿದ ಒಂದೇ ಸ್ತರದಲ್ಲಿ ದಕ್ಕಿದ ಮಡಕೆಯ ಮೇಲಿನ ಬರಹ ಪರಿಗಣಿಸಿ ತಮಿಳು ಬ್ರಾಹ್ಮಿ 1 ಮತ್ತು ತಮಿಳು ಬ್ರಾಹ್ಮಿ 2 ಇವೆರಡರ ಬರಹ ಪದ್ಧತಿಗಳು ಸಮಕಾಲೀನವಾಗಿ ಪ್ರತ್ಯೇಕವಾಗಿ ಅಭಿವೃದ್ಧಿಗೊಂಡು ಸಮಾಂತರದಲ್ಲಿ ಸ್ವತಂತ್ರ ಅಸ್ತಿತ್ವದಲ್ಲಿದ್ದ ನಿರ್ಧಾರಕ್ಕೆ ಐರಾವತನ್ ಮಹಾದೇವನ ಬರ್ತಾರೆ. ತಮಿಳು ಬ್ರಾಹ್ಮಿ 1 ಮತ್ತು 2 ಮೊದಲ ಹಾಗೂ 2ನೇ ಹಂತದ ಲಿಪಿ ಪದ್ಧತಿಗಳು ಎನ್ನುವ ತಮ್ಮ ನಿಲುವನ್ನು 2003ರ ವೇಳೆಗೆ ಅವರು ಬದಲು ಮಾಡಿಕೊಂಡು ಅವು ಇವೆರಡಕ್ಕೂ ಒಂದೇ ಕಾಲದಲ್ಲಿದ್ದ 2 ಸಮಾಂತರ ಲಿಪಿ ಪದ್ಧತಿಗಳು ಅನ್ನುವ ನಿಲುವನ್ನು ತಾಳ್ತಾರೆ. ಅನಿವಾರ್ಯತೆಯಿಂದಾಗಿ ತಮಿಳು ಬ್ರಾಹ್ಮಿ ಕಲ್ಬರಹಗಳಲ್ಲಿ ಸ, ಧ ಅಕ್ಷರಗಳು ಬಳಕೆಯಾಗಿವೆ. ಇವು ತಮಿಳು ಭಾಷೆಗೆ ಸಂಬಂಧಪಟ್ಟವಲ್ಲ ಅಂತ ಮಹಾದೇವನು ಭಾವಿಸಿರ್ತಾರೆ. ಆದರೆ ಈ 2 ಅಕ್ಷರಗಳಲ್ಲದೆ ಖ, ಜ, ಝ, ಡ, ದ, ಬ, ಭ, ಶ ಅಕ್ಷರಗಳು ಕೂಡ ಅರಿಕಮೇಡು ಹಾಗೂ ಇತರ ಕಡೆ ಸಿಕ್ಕಿರುವ ಮಡಿಕೆಗಳ ಮೇಲೆ ಬಳಕೆಯಾಗಿರೋದು ಕಂಡುಬರುತ್ತೆ. 2 ತಮಿಳು ಬ್ರಾಹ್ಮಿ ಲಿಪಿ ಪದ್ಧತಿಗಳು ಬ್ರಾಹ್ಮಿಯನ್ನು ತಮಿಳು ಭಾಷೆಗೆ ಅಳವಡಿಸಿಕೊಳ್ಳುವ ಯತ್ನದಲ್ಲಿ ಅಲ್ಪಾವಧಿಯ ಪ್ರಚಲಿತದಲ್ಲಿ ಇದ್ದ ಅಸ್ಥಿರ ಪ್ರಾಯೋಗಿಕ ಹಂತಗಳಂತ ಮಹಾದೇವನ್ನು ಹೇಳ್ತಾರೆ. ತಮಿಳು ಬ್ರಾಹ್ಮಿ ಬರಹಗಳು ಸಾಮಾನ್ಯ ಶಕೆ 5ನೇ ಶತಮಾನದವರೆಗೆ ಹರಡಿರೋದ್ರಿಂದ ಈ ಅಸ್ಥಿರ ಪ್ರಾಯೋಗಿಕ ಪ್ರಯತ್ನ ಎಷ್ಟು ಕಾಲ ಜರುಗಿತು ಅನ್ನೋದನ್ನು ಅವರು ತಿಳಿಸೋದಿಲ್ಲ, ಅದು ಖಚಿತವಾಗೂ ಗೊತ್ತಾಗಲ್ಲ. ಮಹಾದೇವನ್ ಅವರು ಅರಿಕಮೇಡು ಬರವಣಿಗೆಗಳನ್ನು ಮಧ್ಯಂತರ ಕಾಲ ಅಂತ ಗುರುತಿಸಿ ಅದಕ್ಕೂ ಮೊದಲು ಮತ್ತು ನಂತರ ಆದ ಲಿಪಿ ಬದಲಾವಣೆಗಳನ್ನು ಗುರುತಿಸ್ತಾರೆ. ಅದನ್ನು ನೀವು ಈ ಪಟ್ಟಿನಲ್ಲಿ ನೋಡಬಹುದು. ಸಮಯದ ಅಭಾವದಿಂದ ನಾನು ಇವುಗಳ ದೀರ್ಘ ವಿವರಣೆಗೆ ಹೋಗೋದಿಲ್ಲ. ಅದಲ್ಲದೆ ತುಂಬ ತಾಂತ್ರಿಕವಾದ ವಿಚಾರಗಳನ್ನು ತಾವು ಓದಿ ಬೇರೆ ಕಡೆ ಓದಿ ಮನದಟ್ಟು ಮಾಡ್ಕೋಬಹುದು. ತಮಿಳು ಬ್ರಾಹ್ಮಿ ಲಿಪಿಯ ಕಾಲವನ್ನು ಲಿಪಿ ಸ್ವರೂಪ ಅಂದರೆ ಪ್ಯಾಲಿಯೋಗ್ರಫಿ ಆಧಾರದ ಮೇಲೆ ನಿರ್ಧಾರ ಮಾಡಲಾಗಿದೆ. ಇದಕ್ಕೆ ಬೇರೆ ಹೊರಗಿನ ಯಾವುದೇ ಪುರಾವೆಗಳಿಲ್ಲ. ಅಮ್ಮನ್ ಕೋಯಿಲ್ ಪಟ್ಟಿ ಅರಚಲೂರು ಕಲ್ಬರಹದಲ್ಲಿ ಕ ಬಾಗಿದ ತಲೆಕಟ್ಟನ್ನು ಹೊಂದಿದ್ದು ನಡುವಿನ ಅಡ್ಡಗೆರೆ ರೆಕ್ಕೆಗಳಂತೆ ಕೆಳಕ್ಕೆ ಬಾಗಿದೆ. ನೆಗನೂರು ಪಟ್ಟಿನಲ್ಲಿ ಮೊದಲ ಸಾಲಿನ 3ನೇ ತಲೆಕಟ್ಟು ಕ ತಲೆಕಟ್ಟು ಹೊಂದಿದ್ದು ನಡುವಿನ ಅಡ್ಡಗೆರೆ ನಸು ಬಾಗಿದ್ರೆ ಇತರ ಕಡೆ ಅದು ಬಾಗಿಲ್ಲ. ಅಮ್ಮನ್ ಕೋಯಿಲ್ ಪಟ್ಟಿನಲ್ಲಿ ಕೀ ಸೂಚಿಸುವ ತಲೆಕಟ್ಟು ಕೊಕ್ಕೆಯಾಗೈತೆ. ನಾ ತಲೆಕಟ್ಟು ಬಲಬದಿಗೆ ಬಾಗಿ ಪೂರ್ತಿಯಾಗಿ ಕೆಳಗಿಳಿದೈತೆ.
ಇದೇ ಲಕ್ಷಣ ಪುಗಳೂರು ವೇಲಾಯುಧ ಪಾಳ್ಯಂನ ಒಂದು ಬರಹದಲ್ಲಿ ಹಾಗೂ ನೆಗನೂರು ಪಟ್ಟಿಯಲ್ಲೂ ಕೂಡ ನಮಗೆ ಕಾಣಿಸ್ಕೊಳ್ಳುತ್ತೆ. ನೆಗನೂರು ಪಟ್ಟಿ ಕಲ್ಬರಹದಲ್ಲಿರುವ ಮೊದಲನೇ ಸಾಲಿನಲ್ಲಿ ಯ, ರು ಎರಡನೇ ಸಾಲಿನ ನಿ, ಮೊದಲು ಮತ್ತು ತ ಕಿರಿದಾದ ತಲೆಕಟ್ಟುಗಳನ್ನ ಹೊಂದಿದ್ದಾವೆ. ನೆಗನೂರು ಪಟ್ಟಿ ಕಲ್ಬರಹದಲ್ಲಿ ಮ, ಳ, ಕ, ಸ, ತ ಅಕ್ಷರಗಳ ನಂತರ ಚುಕ್ಕೆ ಬಂದೈತೆ. ಇದು ಅರ್ಧ ವ್ಯಂಜನವನ್ನ ಅಥವಾ ವ್ಯಂಜನರಹಿತ ಅಥವಾ ಸ್ವರರಹಿತ ವ್ಯಂಜನವನ್ನ ಸೂಚಿಸುವ ಪುಳ್ಳಿ ಅಂತ ಒಪ್ಪಲಾಗೈತೆ. ಪುಗಳೂರು ವೇಲಾಯುಧ ಪಾಳ್ಯಂ ಬರಹದಲ್ಲಿ ನಾಕನ್ ಅನ್ನೋದನ್ನ ತಪ್ಪಾಗಿ ನಾಕನ್ ಅಂತ ಬರೆಯಲಾಗೈತೆ. ಪಿಳ್ಳಯ್ಯಾರ್ ಪಟ್ಟಿಕಲ್ ಬರಹದಲ್ಲಿ ನಾ ಬೇರೆ ಎಲ್ಲವುಗಳಿಗಿಂತ ಬೇರೆಯಾಗಿದೆ ಹಾಗೂ ಅಕ್ಷರಗಳನ್ನು ಹೆಚ್ಚು ವಕ್ರಗೊಳಿಸಲಾಗಿದೆ. ಅರಚಲೂರು ಬರಹದಲ್ಲಿ ಈ ಅಕ್ಷರವನ್ನು ಸುತ್ತು ಹಾಗೂ ನಡುವೆ ಒಂದು ಚಿಕ್ಕಿಯ ಮೂಲಕ ಸೂಚಿಸಲಾಗಿದೆ. ತೂಚಿ ಮಾಮಂಡೂರು ಬರಹದಲ್ಲಿ ಮ ಇತರ ನೆಲೆಗಳಿಗಿಂತ ಬೇರೆಯಾಗಿದ್ದು ಶ್ರೀಲಂಕಾದಲ್ಲಿ ಕಂಡುಬರುವ ಮಾದ ಆಕಾರವನ್ನು ತಾಳಿದಿದೆ. ಅರುಣೋತ್ತರ ಮಲೈ ಕಲ್ಬರಹದಲ್ಲಿ ಳ, ಎ, ನ ಅನ್ನಲ್ಲಿ ಅಕ್ಷರಗಳ ಸ್ಥಾನ ಬದಲಾಗಿದೆ. ಇದು ಎಳನ್ ಅಂತ ಇರಬೇಕಾಗಿತ್ತು. ತೊಂಡೂರು ಕಲ್ಬರಹದಲ್ಲಿರುವ ಯಮ ಪದಕ್ಕೆ ಸರಿಯಾದ ಅರ್ಥ ಹಚ್ಚೋದು ಕಷ್ಟವಾದರೂ ಕೂಡ ಇದು ಧಮ್ಮದ ತಪ್ಪು ಬರವಣಿಗೆ ಆಗಿರ್ಬೋದು ಅಂತ ಊಹೆಯನ್ನ ಮಾಡಲಾಗಿದೆ. ತಮಿಳು ಬ್ರಾಹ್ಮಿಯ 93 ಕಲ್ಲಿನ ಬರಹಗಳಲ್ಲಿ ಈ ಮೇಲಿನ 6 ಕಲ್ಬರಹಗಳಲ್ಲಿರುವ ಬದಲಾವಣೆಗಳನ್ನು ಹೊರತುಪಡಿಸಿದರೆ ಉಳಿದ 87 ಕಲ್ಬರಹಗಳಲ್ಲಿರುವ ಲಿಪಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಕೆಲವು ಕಡೆ ಕಾಣುವ ಬಹು ಸಣ್ಣ ವ್ಯತ್ಯಾಸಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬರವಣಿಗೆಯಲ್ಲಾಗುವ ಏರುಪೇರುಗಳು ಮತ್ತು ಬರೆಯಲು ಆಯ್ದುಕೊಂಡಿರುವ ಬಂಡೆಯ ಮೇಲ್ಮೈ ಪ್ರಭಾವಗಳ ಕಾರಣದಿಂದ ಆಗಿದವೇ ಹೊರತು ಅವು ಲಿಪಿ ಬದಲಾವಣೆಯಿಂದ ಆದಂಥವಲ್ಲ. ತಮಿಳು ಬ್ರಾಹ್ಮಿಯ ಕಾಲವನ್ನು ಹಿಗ್ಗಿಸಿ ಪ್ರಾಚೀನಗೊಳಿಸೋದಕ್ಕೆ ಮಾಡಿರುವ ತಮಿಳು ವಿದ್ವಾಂಸರ ಕೃತಕ ಪ್ರಯತ್ನಗಳಿಂದಾಗಿ ಅವುಗಳನ್ನು ವಿವಿಧ ಕಾಲಘಟ್ಟಗಳಲ್ಲಿ ಒಡೆದು ತೋರಿಸಲಾಗಿದೆ. ಮೇಲೆ ಗುರುತಿಸಿದ 6 ಕಲ್ಬರಹಗಳನ್ನು ಹೊರತುಪಡಿಸಿದರೆ ಇತರ ಕಲ್ಬರಹಗಳಲ್ಲಿರುವ ಯಾವುದೇ ಒಂದು ಅಕ್ಷರವನ್ನು ಹೊರತೆಗೆದ್ರೂ ಅಲ್ಲಿ ಅದು ಎಲ್ಲಿಗೆ ಸೇರಿದೆ ಅಂತಾಗಲಿ ಅದು ಇತರ ಕಡೆ ಇರುವುದಕ್ಕಿಂತಲೂ ಹೇಗೆ ಬೇರೆಯಾಗಿದೆ ಅಂತಾಗಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲ ತಮಿಳು ಬ್ರಾಹಿ ಕಲ್ಬರಹಗಳು 1000 ವರ್ಷಗಳ ದೀರ್ಘಾವಧಿಗೆ ಸೇರಿಸೋದು ಸಾಧ್ಯವಿಲ್ಲ. ಇವೆಲ್ಲ ಒಂದೆರಡು ತಲೆಮಾರಿನ ಕಾಲಕ್ಕೆ ಸೇರಿರುವ ಸಾಧ್ಯತೆಗಳಿದ್ದಾವೆ ಅಂತ ನಾವು ಊಹೆಯನ್ನ ಮಾಡಬಹುದು. ಮಂಗಳ ಮೀನಾಕ್ಷಿಪುರಂನ ಎಲ್ಲ 6 ತಮಿಳು ಬ್ರಾಹ್ಮಿ ಕಲ್ಬರಹಗಳು ಒಂದೇ ಕಾಲಕ್ಕೆ ಸೇರಿದ್ದಾವೆ. ಇವುಗಳಲ್ಲಿ ನಂದಾಚಾರ್ಯ ಅನ್ನೋದನ್ನ ನಾನಾದ ಅಸಿರಿಯ, ಹಾಗೆ ನಾಥಾಸಿರಿಯ, ಕೋನ ಅನ್ನೋದನ್ನ ಕುವ ಅನ, ಕುವನ ಮತ್ತು ಕುವ ಅಂತ ಬರೆಯಲಾಗಿದೆ. ಕಶ್ಯಪ ಎನ್ನುವ ಹೆಸರಿನ ಸವಣನನ್ನ ಕಸಪನ್, ಕಾಯಿಪನ್, ಇಳಂ ಕಾಯಪ್ಪನ್, ಯಾರೂರು, ಚೆಂಗ ಕಾಯಪ್ಪನ್ ಅಂತ ಅಳಗರ ಮಲೈ, ಆನೈಮಲೈ, ತೊಂಡೂರು, ಪುಗಳೂರು, ವೇಲಾಯುಧ ಪಾಳಂಗಳಲ್ಲಿ ಕರೆಯಲಾಗಿದೆ. ಇದು ಕಶ್ಯಪ ಎನ್ನುವ ಒಬ್ಬನೇ ಗುರುವಾಗಿದ್ದು ಈತನ ಪ್ರಭಾವ ಇರುವ ನೆಲೆಗಳಲ್ಲಿ ಈತನಿಗೆ ದಾನವನ್ನು ಕೊಡಲಾಗಿದೆ. ಲಿಪಿ ಲಕ್ಷಣ, ಭಾಷೆ, ಸಾಮೀಪ್ಯ ಯಾವುದನ್ನು ಲೆಕ್ಕಿಸದೆ ಇವೆಲ್ಲವುಗಳನ್ನು ವಿವಿಧ ಕಾಲಘಟ್ಟಗಳಿಗೆ ಸೇರಿಸಿದ್ದಾರೆ. ಇದು ತಮಿಳು ಬ್ರಾಹ್ಮಿಯನ್ನು ಕಾಲವನ್ನು ಹಿಗ್ಸೋದಕ್ಕೆ ಮಾಡಿರ್ತಕ್ಕಂಥ ಒಂದು ಪ್ರಯತ್ನ. ಕೀಳಡಿಯ ನೆಲೆಗಳ ಕಾಲ ಸಾಮಾನ್ಯ ಶಕ ಪೂರ್ವ 5ನೇ ಶತಮಾನ ಅಂತ ನಾವು ಒಪ್ಪಿದರೆ ಅದು ಸಾಬೀತಾದರೆ ತಮಿಳು ಬ್ರಾಹ್ಮಿ ಲಿಪಿ ಅಂದಾಜು 1000 ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದಂತ ಒಪ್ಪಬೇಕಾಗುತ್ತೆ. ಆಗ ನಮಗೆ ಎದುರಾಗುವಂಥ ಸಮಸ್ಯೆಗಳು ಬೇರೆ ಬೇರೆ ಬಗೆಯಲ್ಲಿರ್ತವೆ. ಭಾಷೆಗೆ ತಕ್ಕಂತೆ ಲಿಪಿಯನ್ನು ರೂಪಿಸಿಕೊಳ್ಳೋದಕ್ಕೆ 1000 ವರ್ಷಗಳ ಅವಧಿಯನ್ನು ತೆಗೆದುಕೊಂಡಿರುವ ಪ್ರಕರಣ ಜಗತ್ತಿನಲ್ಲಿ ಎಲ್ಲಿಯಾದರೂ ದಾಖಲಾಗಿದೆಯೇ? ಉಂಟೆ. ಯಾಕಂದರೆ 1000 ವರ್ಷ ಅನ್ನೋದು ಬಹಳ ಭಾಷಾ ದೃಷ್ಟಿಯಿಂದ ಬಹಳ ದೀರ್ಘವಾದಂಥ ಅವಧಿ. ಈ ಅವಧಿನಲ್ಲಿ ಲಿಪಿಗಳಿರಲಿ, ಭಾಷೆಗಳೇ ಬದಲಾಗ್ತವೆ. ತಮಿಳು ಬ್ರಾಹ್ಮಿ ಬರಹಗಳಲ್ಲಿ 1000 ವರ್ಷಗಳ ಅವಧಿಯಲ್ಲಿ ಒಂದು ಭಾಷೆ ಬದಲಾಗುವ ಲಕ್ಷಣಗಳನ್ನು ಪತ್ತೆ ಹಚ್ಚಲಾಗಿದೆಯೇ? ಈವರೆಗೆ ಅಧ್ಯಯನ ಮಾಡಿರುವ ಬರಹಗಳಲ್ಲಿ ಬರವಣಿಗೆಯ ವ್ಯತ್ಯಾಸವನ್ನು ಅಲ್ಪ ಸ್ವಲ್ಪ ಮಟ್ಟಿಗೆ ಗುರುತಿಸಬಹುದಾದ್ರೂ ಕಾಲದ ವ್ಯತ್ಯಾಸವನ್ನು ಗುರುತಿಸೋದಕ್ಕೆ ಸಾಧ್ಯವಿಲ್ಲ. 1000 ವರ್ಷಗಳ ನಂತರವೂ ತಮಿಳು ಬ್ರಾಹ್ಮಿಯಲ್ಲಿ ಬರಹ ಒಂದು ವಾಕ್ಯವನ್ನು ಏಕೆ ಮೀರಲಿಲ್ಲ? ಅತಿ ಉದ್ದದ ತಮಿಳು ಬ್ರಾಹ್ಮಿ ಬರಹ 56 ಅಕ್ಷರಗಳಿಗೆ ಏಕೆ ಸೀಮಿತವಾಯಿತು? ಈವರೆಗೆ ಪತ್ತೆ ಹಚ್ಚಲಾಗಿರುವ ಒಟ್ಟು 89 ತಮಿಳು ಬ್ರಾಹ್ಮಿ ಕಲ್ಬರಹಗಳ ಒಟ್ಟು ಬರವಣಿಗೆ 200 ವಾಕ್ಯಗಳನ್ನು ಏಕೆ ಮೀರುವುದಿಲ್ಲ? ಇವೆಲ್ಲ ನಮ್ಮನ್ನು ಕಾಡುವ ಪ್ರಶ್ನೆಗಳ ಹೇಗೆ ಉಳಿತವೆ. 1000 ವರ್ಷಗಳ ಸುದೀರ್ಘ ತಮಿಳು ಬ್ರಾಹ್ಮಿ ಕಾಲ ಸಂಗಮ ಸಾಹಿತ್ಯದ ಕಾಲವನ್ನು ಕೂಡ ಒಳಗೊಳ್ಳುತ್ತೆ. ತಮಿಳಗಂನಲ್ಲಿ ಜೈನರು ಧಾನ್ಯಗಳನ್ನು ಪಡೆದು ಅದನ್ನು ಕಲ್ಲಿನ ಮೇಲೆ ತಮಿಳು ಬ್ರಾಹ್ಮಿಯಲ್ಲಿ ಕಂಡರಿಸಿಕೊಳ್ತಾ ಇರಬೇಕಾದ್ರೆ, ಕೆತ್ತುತ್ತಾ ಇರಬೇಕಾದ್ರೆ ಸಂಗಮ್ ಸಾಹಿತ್ಯಕ್ಕೆ ಮಹಾನ್ ಕಾಣಿಕೆ ಕೊಟ್ಟಿರುವ ಕಪಿಲರ್, ಪರ್ಣರ್ ಮುಂತಾದ 100 ಬ್ರಾಹ್ಮಣ ಪಾಣರರು ತಮಗೆ ಬೇಕಾದಂಥ ಶಾಶ್ವತ ದಾನಗಳನ್ನು ಪಡೆಯದೆ ಭಿಕ್ಷುಕರಂತೆ ಊರೂರು ಅಲಿಯುತ್ತಾ ವೇಳೂರರ ಮುಂದೆ ಕುಗ್ಗಿ ಡೊಗ್ಗಿ ಬೇಡ್ತಾ ಇದ್ರೆ, ಬ್ರಾಹ್ಮಣ ಪಾಣರರು ಸಂಗಮ ಹಾಡುಗಳನ್ನು ಹಚ್ಚುತ್ತಾ ಇರಬೇಕಾದ್ರೆ ಗವಿಗಳ ಬಂಡೆಗಳ ಮೇಲೆ ದಾನಗಳನ್ನು ದಾಖಲಿಸಿದ ಸಾಕ್ಷರರಾದಂಥ ಜೈನರು ತಮಗೆ ಯಾವುದೇ ಸಂಬಂಧವಿಲ್ಲದಂತೆ ಯಾವ ಸಾಹಿತ್ಯವನ್ನು ಬರೆಯದೆ ಸುಮ್ಮನಿದ್ರೆ, ಸಂಗಮ ಹಾಡುಗಳು ಒತ್ತಟ್ಟಿಗೆ ಇರಲಿ, ಜೈನರು ತಮ್ಮ ಧಾರ್ಮಿಕ ಸಾಹಿತ್ಯವನ್ನಾದರೂ ರಚಿಸಲಿಲ್ವೇ? ಆಗಿದ್ರೆ ಅದು ಎಲ್ಲಿದೆ? ನಾಲ್ಮರೆಗಳ ಅಂದರೆ 4 ವೇದಗಳ ಮುನಿಗಳ ಮುಂದೆ ಎಂದರೆ ಬ್ರಾಹ್ಮಣರ ಮುಂದೆ ನಿನ್ನ ತಲೆ ಬಾಗಲಿ ಎನ್ನುವ ಪಾಣಾರರಲ್ಲಿ ಯಾರೊಬ್ಬರು ಕೂಡ ಮೂವೇಂದ್ರರಿಂದ ಜೈನರಂತೆ ದಾನವನ್ನು ಪಡೆಯಲಿಲ್ವೇ?
ಜೈನರಿಗೆ ಕೊಟ್ಟ ದಾನವನ್ನು ಮಾತ್ರ ಕಲ್ಲಿನ ಮೇಲೆ ಕಟ್ಟಿಸಿ ಬ್ರಾಹ್ಮಣರಿಗೆ ಕೊಟ್ಟ ದಾನವನ್ನು ಕಲ್ಲಿನ ಮೇಲೆ ದಾಖಲಿಸ್ತಿವೆ. ಪುರನಾನೂರು 18 ಹಾಡುಗಳಲ್ಲಿ ಮೂವೇಂದ್ರರು ಬ್ರಾಹ್ಮಣರಿಗೆ ನೀರೆರೆದು ದಾನ ಕೊಟ್ಟ ಸಂಗತಿಗಳನ್ನು ಹೇಳಲಾಗಿದೆ. ಚೇರಮನ್ನನ್ ವಾನವರಂಬನ್ ಬಿರುದು ಹೊಂದಿದ್ದ ಅಡುಕೋಟ್ಟು ಪಾಟ್ಟು ಚೇರಲಾದನ್ ಕುಡುಗುನಾಡಿನಲ್ಲಿ ಬ್ರಾಹ್ಮಣರಿಗೆ ಒಂದು ಊರನ್ನ ಬೂದು ಬಣ್ಣದ ಹಸುಗಳೊಂದಿಗೆ ಕೊಟ್ಟನಂತ ಪದಿಗಂನಲ್ಲಿ ತಿಳಿಸಲಾಗಿದೆ. ಇಂತಹ ದೊಡ್ಡ ದಾನಗಳ ದಾಖಲಾತಿ ಸಿಗದೆ ಗವಿಯಲ್ಲಿ ಜೈನರಿಗೆ ಕಲ್ಲು ಹಾಸಿಗೆಗಳನ್ನು ಕೊರಚಿದ ಮಾಹಿತಿ ಮಾತ್ರ ನಮಗೆ ಸಿಗುತ್ತೆ. ಅಂದರೆ ಸಂಗಮ ಹಾಡುಗಳಲ್ಲಿ ಇರೋದು ತಮಿಳು ಬ್ರಾಹ್ಮಿಯಲ್ಲಿಲ್ಲ, ತಮಿಳು ಬ್ರಾಹ್ಮಿಯಲ್ಲಿರೋದು ಸಂಗಮ ಹಾಡುಗಳಲ್ಲಿಲ್ಲ. ತಮಿಳು ಬ್ರಾಹ್ಮಿ ಬರವಣಿಗೆಯಲ್ಲಿ ಕಾಣುವ ಸಮಾಜ ಎಂತಹುದು ಅಂತ ನಾವು ಹುಡುಕೋದು ಹೊರಟ್ರೆ ನಮಗೆ ನಿರಾಸೆ ಕಾದಿದೆ. ಅಲ್ಲಿ ಸಂಗಮ ಸಾಹಿತ್ಯದಲ್ಲಿ ಕಾಣುವ ಯಾವುದೇ ಜನಜೀವನ ಕಾಣಸಿಗದು. ದಾನ ಪಡೆದ ಹಾಗೂ ಕೊಟ್ಟವರ ಹೆಸರುಗಳು, ಊರುಗಳು ಕುರಿತಾಗಿ ದೊಕ್ಕುವ ಅತ್ಯಲ್ಪ ಮಾಹಿತಿ ಮಾತ್ರ ಅಲ್ಲಿದೆ. ಐರಾವತ ಮಹಾದೇವನ್ ಮಡಿಕೆ ಕಲ್ಲಿನ ಮೇಲೆ ಗೀಚಿರುವ ಹೆಸರುಗಳನ್ನು ತೋರಿಸ್ತಾ ಮೂವೇಂದ್ರರ ಆಳ್ವಿಕೆಯಲ್ಲಿ ರಾಜಕೀಯ ಸ್ವಾತಂತ್ರ್ಯ ಇದ್ದಿದ್ದರಿಂದ ಇತರ ದ್ರಾವಿಡ ಭಾಷಿಕರಿಗಿಂತ 500 ವರ್ಷಗಳ ಮೊದಲೇ ತಮಿಳರು ಸಾಕ್ಷರರಾದರು ಅಂತ ಹೇಳ್ತಾರೆ. 1000 ವರ್ಷಗಳ ಅವಧಿಯಲ್ಲಿ ಅಂದಾಜು 40 ರಾಜರ ತಲೆಮಾರುಗಳು ಮೂವೇಂದ್ರರನ್ನು ಸೇರಿಸಿದರೆ 120 ರಾಜರುಗಳು ಹಾಗೆ ಹೋಗುತ್ತಾರೆ. ಜೈನರಿಗೆ ಗವಿಯ ಒಳಗಡೆ ಕಲ್ಲಿನ ಹಾಸಿಗೆಯನ್ನು ಕಡಿಸಿಕೊಟ್ಟ ಸಣ್ಣ ಸಂಗತಿಯನ್ನು ಬರೆಸಿದಂಥ ಮೂವೇಂದ್ರರು ಅಶೋಕನಂತೆ ತಮ್ಮ ಹೆಗ್ಗಳಿಕೆ, ಆಡಳಿತ, ಸಾಧನೆ ಯಾವುದನ್ನು ಕೂಡ ಕಲ್ಲಿನ ಮೇಲೆ ಕೆತ್ತಿಸಲಿವೆ, ಬರೆಸಲಿವೆ. ಪಲ್ಲವರು ಬರುವ ತನಕ ತಮಿಳಿನಲ್ಲಿ ಯಾವುದೇ ಪೂರ್ಣ ಪ್ರಮಾಣದ ಕಲ್ಬರಹ ಏಕೆ ಸಿಗೋದಿಲ್ಲ ಅನ್ನೋದಕ್ಕೆ ಐರಾವತ ಮಹಾದೇವನು ಯಾವುದೇ ಉತ್ತರವನ್ನು ಕೊಡದೆ ಮೌನವಾಗ್ತಾರೆ. ಈ ಮೌನ ಐರಾವತ ಮಹಾದೇವನಿಗೆ ಮಾತ್ರ ಅಲ್ಲ, ಇತರ ತಮಿಳು ವಿದ್ವಾಂಸರಿಗೆ ಮತ್ತು ತಮಿಳು ಚರಿತ್ರೆಕಾರನು ಕೂಡ ಕಾಡಿದೆ. ಮಡಕೆಗಳ ಮೇಲಿನ ಬರಹಗಳನ್ನು ಪರಿಗಣಿಸಿ ಪ್ರಾಚೀನ ತಮಿಳಗಂನಲ್ಲಿ ಲಿಪಿ ಸಂಸ್ಕೃತಿ ವ್ಯಾಪಕವಾಗಿತ್ತು ಅನ್ನುವ ಮಹಾದೇವನವರ ವಾದವನ್ನು ಹಲವಾರು ತಮಿಳು ವಿದ್ವಾಂಸರು ಒಪ್ಪೋದಿಲ್ಲ. ರಾಜನ್ ಗುರುಕುಳ್ ಅವರು ತಮಿಳು ಸಂಗಮ ಸಾಹಿತ್ಯ ನಿರೂಪಿಸಿರುವಂತಹ ಸಮಾಜ ವ್ಯಾಪಕವಾದ ಬರಹ ಸಂಸ್ಕೃತಿಯನ್ನು ಬೆಂಬಲಿಸುವಂಥದ್ದು ಅಂತ ಅಲ್ಲ ಅಂತ ಹೇಳ್ತಾರೆ. ಮಡಕೆಗಳ ಮೇಲಿನ ಬರಹಗಳಿಂದ ಆ ಪ್ರದೇಶಕ್ಕೆ ಸೀಮಿತವಾದ ಸಮುದಾಯಗಳಿಗೆ ಬರಹದ ಅರಿವಿತ್ತು ಅಂತ ಹೇಳ್ಬೋದಾದ್ರೂ ಕೂಡ ತಮಿಳಗಂನಲ್ಲಿ ಬರಹ ಸಂಸ್ಕೃತಿ ವ್ಯಾಪಕವಾಗಿತ್ತಂತ, ಹಾಗೆ ಅದರಲ್ಲಿ ಕೆಲವರು ಸಂಗಮ ಸಾಹಿತ್ಯವನ್ನು ರಚಿಸಿರ್ಬೋದು ಅಂತ ಹೇಳಲಾಗದು. ಮತ್ತು ಮಡಿಕೆಯ ಮೇಲಿನ ಬರಹ ತೆಕ್ಕಿದಂಥ ಅಡಿಕಮೇಡು, ಉರೈಯೂರು, ಕೋಡುಮನಾಲು, ಅಳಗಕುಲಮು, ಕೊರ್ಕಯಿ, ವಲ್ಲಮ್ಮು, ಮಲಿಗೈವೇಡು, ತೆರಿಯವೇಲಿ, ಜಂಬಯಿ, ಕೋವನ್ಪಟ್ಟಲು, ಪೊಲುವಪಟ್ಟಿ, ಕರೂರು, ಶಿವಕಾಶಿ, ಅಟ್ಟೂರು, ಕಳ್ಳುಪಟ್ಟಿ, ಓಡಕಲ್ಪಾಳ್ಯಮ್ಮ ಮತ್ತು ಪಾಪಿನಾಯಕಪಟ್ಟಿ ಮತ್ತು ಶ್ರೀಲಂಕಾದ ಪೂನಾಗಾರಿಯ ಪ್ರದೇಶಗಳು ಗ್ರೀಕ್ ರೋಮನ್ ವ್ಯಾಪಾರ ಸಂಪರ್ಕ ಹೊಂದಿದ ನೆಲೆಗಳಾಗಿದ್ದುವಂತ ಗಮನಾರ್ಹ ಅಂತ ರಾಜೇಶ್ ಅವರು ಹೇಳ್ತಾರೆ. ಸಾಮಾನ್ಯ ಶಕೆ 350ರಿಂದ ಪಲ್ಲವರ ಚರಿತ್ರೆ ಆರಂಭ ಆಗುತ್ತೆ ಅಂತ ಭಾವಿಸಲಾಗಿದೆ. ಇದನ್ನು ಬಹುತೇಕ ಚರಿತ್ರೆಕಾರರು ಒಪ್ಪಿದ್ದಾರೆ. ಪಲ್ಲವರ ಆರಂಭಿಕ ಕಾಲದ ಎಲ್ಲ ಶಿಲಾಬರಹಗಳು ಪ್ರಾಕೃತದಲ್ಲಿದ್ದಾವೆ. ಪಲ್ಲವರ ಆಳ್ವಿಕೆಯ ಮೊದಲ 3 ಶತಮಾನಗಳಲ್ಲಿ ತಮಿಳಿಗೆ ಯಾವುದೇ ಸ್ಥಾನ ಸಿಗಲಿಲ್ಲ. 3ನೇ ಸಿಂಹವರ್ಮನು ಸಾಮಾನ್ಯ ಶಕೆ 525ರಿಂದ 550ರವರೆಗೆ ಆಳಿದ. ಈತನ ಕಲ್ಬರಹವನ್ನು ಸಂಯೋಜನೆ ಮಾಡಿದಂಥ ಪಲ್ಲವರ ಆಸ್ಥಾನ ಪಂಡಿತನಾದಂಥ ಮೇಧಾವಿನ್. ಈ ಕಲ್ಬರಹದಲ್ಲಿ ಮೊದಲ ಬಾರಿಗೆ ತಮಿಳು ಭಾಷೆ ಕಾಣಿಸ್ಕೊಳ್ಳುತ್ತೆ. ಸಮೃದ್ಧ ಸಾಹಿತ್ಯ ಸೃಷ್ಟಿಸಿ ಮಡಿಕೆಗಳ ಮೇಲೆ ಜನಸಾಮಾನ್ಯರು ಬರೆಯುವಷ್ಟು ಲಿಪಿ ಸಂಸ್ಕೃತಿ ಹರಡಿದ್ದಿತ್ತು ಅಂತ ಭಾವಿಸಲಾಗಿರುವ ತಮಿಳಗಂನಲ್ಲಿ ಪಲ್ಲವರ ಪ್ರಾಕೃತ ಬಳಕೆ ತಮಿಳು ಆ ಕಾಲದಲ್ಲಿ ಆಡಳಿತ ಭಾಷೆ ಅಂತ ಪರಿಗಣಿತ ಆಗಿರಲಿಲ್ಲ ಸಂಗತಿ ಹತ್ರ ನಮಗೆ ಸೂಚನೆಯನ್ನು ನೀಡುತ್ತೆ, ಕೈಬೆರಳನ್ನು ತೋರಿಸುತ್ತೆ. ಇವು ತಮಿಳು ಬ್ರಾಹ್ಮಿಯ ಸುದೀರ್ಘ ಅವಧಿ ಮತ್ತು ವ್ಯಾಪಕ ಪ್ರದೇಶದಲ್ಲಿದ್ದ ತಮಿಳು ಬ್ರಾಹ್ಮಿ ಬಳಕೆಯ ಕುರಿತಾಗಿ ನಮ್ಮ ಮುಂದೆ ನಿಲ್ಲುವ ಸಾಮಾನ್ಯ ಸರಳವಾದಂಥ ಪ್ರಶ್ನೆಗಳು ಮಾತ್ರ. ಈ ಪ್ರಶ್ನೆಗಳು ಸಂಗಮ ಸಾಹಿತ್ಯದ ಜೊತೆಗೆ ತೊಳಕು ಹಾಕಿಕೊಂಡಿದ್ದಾವಾದರೂ ಕೂಡ ಸದ್ಯಕ್ಕೆ ನಾನು ಇವನ್ನ ಚರ್ಚೆಯಿಂದ ಹೊರಗಿರಿಸ್ತೀನಿ. ಈಗ ನಾವು ತಮಿಳು ಬ್ರಾಹ್ಮಿ ಬರಹಗಳ ವ್ಯಾಕರಣದ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ತಿಳ್ಕೊಳ್ಳೋಣ. ನಾವೀಗ ತಮಿಳು ಬ್ರಾಹ್ಮಿಯಲ್ಲಿರುವ ಭಾಷೆಯ ವ್ಯಾಕರಣವನ್ನು ನೋಡೋಣ. ಐರಾವತ ಮಹಾದೇವನು ಕೆಲವು ಬರಹಗಳಲ್ಲಿ ಹಳೆಗನ್ನಡದ ಪ್ರಭಾವವನ್ನು ಗುರುತಿಸಿದ್ದಾರೆ. ಅದು ಸೇರಿದಂತೆ ಇತರ ಅಂಶಗಳತ್ತ ನಾವು ಸ್ವಲ್ಪ ಗಮನ ಹರಿಸೋಣ. ಆರಂಭಿಕ ಕಲ್ಬರಹಗಳಲ್ಲಿ 6ನೇ ವಿಭಕ್ತಿ ಪ್ರತ್ಯಯ ಆ ಬಳಕೆಯಾಗಿದ್ದು ಅರಿಕಮೇಡು ನಂತರದ ಕಾಲದಲ್ಲಿ ಅದು ಕಣ್ಮರೆಯಾಗುತ್ತೆ. ಒಂದೆರಡು ಕಡೆ ಇನ್ ಹಾಗೂ ಅದು ಅನ್ನೋದು ಬಳಕೆಯಾಗಿದೆ. ಪಾಂಗಾದ ಎನ್ನುವುದರಲ್ಲಿ 6ನೇ ವಿಭಕ್ತಿ ಪ್ರತ್ಯಯ ಆ ಇದೆ. ಒಂದು ಕಡೆ 2ನೇ ವಿಭಕ್ತಿ ಪ್ರತ್ಯಯವಾಗಿ ಅ ಕಾಣಿಸ್ಕೊಂಡಿದೆ. ನಂತರ ಕಾಲದಲ್ಲಿ ಅದು ಐ ಆಗಿದೆ. ಒಂದು ಕಡೆ 7ನೇ ವಿಭಕ್ತಿಯಾಗಿ ಇಲ್ ಕಾಣಿಸ್ಕೊಂಡಿದೆ. ಇದು ಏಕವಚನ, ಇವು ಬಹುವಚನ ಮತ್ತು ನಿರ್ದೇಶಕ ಸರ್ವನಾಮಗಳು ಕೂಡ ತಮಿಳು ಬ್ರಾಹ್ಮಿನಲ್ಲಿ ಕಾಣಿಸ್ಕೊಂಡಿದ್ದಾವೆ. 2ನೇ ಹಾಗೂ 6ನೇ ವಿಭಕ್ತಿ ಆ ಸಂಗಮ ಹಾಡುಗಳಲ್ಲಿ ಎಲ್ಲಿಯೂ ಕೂಡ ಬಳಕೆಯಾಗಿಲ್ಲ. ಇದು ಹಳಗನ್ನಡ ಅದರಂತೆಯೇ ಹೊಸಗನ್ನಡದಲ್ಲಿ 6ನೇ ವಿಭಕ್ತಿ ಪ್ರತ್ಯಯವಾಗಿ ಹಾಗೂ ಅಪರೂಪಕ್ಕೆ 2ನೇ ಪ್ರತ್ಯಯದಂತೆ ಬಳಕೆಯಲ್ಲಿದೆ. ಸಂಗಮ ತಮಿಳಿನಲ್ಲಿ ಇವು ಅಂದರೆ ಇದು ಏಕವಚನ ಎನ್ನುವುದು ಬಳಕೆಯಲ್ಲಿಲ್ಲ. ಅಲ್ಲಿ ಇವೈ ಮಾತ್ರ ಕಾಣಿಸ್ತವೆ. ಇಲ್ಲಿ ಇವು ಅಂತಕ್ಕಂಥ ರೂಪ ಕಾಣಿಸ್ಕೊಂಡಿದೆ. ಇದು ಕನ್ನಡದ ಬಹುವಚನ ರೂಪ. ತಮಿಳು ಬ್ರಾಹ್ಮಿ ಬರಹಗಳಲ್ಲಿ ಅರುಪಿದ,
ಕುಡುಪಿದ, ಚೈಪಿದ ಮುಂತಾದ ಕ್ರಿಯಾಪದಗಳು ಬಳಕೆಯಾಗಿದ್ದಾವೆ. ಇದನ್ನು ಗಮನಿಸುತ್ತಿರುವ ಐರಾವತ ಮಹಾದೇವನವರು ತಮಿಳು ಬ್ರಾಹ್ಮಿ ಬರಹಗಳಲ್ಲಿ ಕ್ರಿಯಾಪದ ಸಾಮಾನ್ಯವಾಗಿ ಪ್ರೇರಣಾರ್ಥವಾಗಿ ಬಳಸಲ್ಪಟ್ಟಿದೆ, ಇದಕ್ಕೆ ಪ್ರಾಕೃತದ ಪ್ರಭಾವ ಕಾರಣ ಆಗಿದೆ ಅಂತ ಒಪ್ತಾರೆ. ಕಮಿಲ್ ಜೋಲೆಬಿಲ್ ಅವರು ತಮಿಳು ಬ್ರಾಹ್ಮಿ ಬರಹಗಳಲ್ಲಿ ಪ್ರೇರಣಾರ್ಥಕ ಕ್ರಿಯಾಪದ ಬಳಕೆ ಗಟ್ಟಿಯಾಗಿ ನೆಲೆಯೂರಿದೆ ಅಂತ ಹೇಳ್ತಾರೆ. ಅದೇ ಕಾಲಕ್ಕೆ ಸೇರಿದೆ ಅಂತ ಹೇಳಲಾಗುವ ಸಂಗಮ ಹಾಡುಗಳಲ್ಲಿ ಒಂದೇ ಒಂದು ಪ್ರೇರಣಾರ್ಥಕ ಕ್ರಿಯಾಪದವು ಇಲ್ಲದಿರುವ ಬಗ್ಗೆ ಅವರು ಯಾವುದೇ ಚರ್ಚೆಯನ್ನು ಮಾಡೋದಿಲ್ಲ. ಕಮಿಲ್ ಜೋಲೆಬಿಲ್ ಅವರು ತಮಿಳು ಬ್ರಾಹ್ಮಿ ಕಲ್ಬರಹಗಳಲ್ಲಿ ದ್ರಾವಿಡ ಮತ್ತು ದ್ರಾವಿಡೇತರ ಶಬ್ದಗಳು ಸಮ ಪ್ರಮಾಣದಲ್ಲಿವೆ ಅಂತ ಹೇಳ್ತಾರೆ. ಮಹದೇವನ್ನು 89 ತಮಿಳು ಬ್ರಾಹ್ಮಿ ಕಲ್ಬರಹಗಳಲ್ಲಿ 307 ಮೂಲ ಶಬ್ದಗಳಿದ್ದು ಅದರಲ್ಲಿ 213 ದ್ರಾವಿಡ, 81 ಇಂಡೋ ಆರ್ಯನ್ ಮತ್ತು 13 ವಿವಾದಾಸ್ಪದ ಮೂಲದು ಅಂತ ಹೇಳಿ ಇವುಗಳಲ್ಲಿ 13 ಕ್ರಿಯಾಪದಗಳಿದ್ದಾವೆ ಅಂತ ಗುರುತಿಸ್ತಾರೆ. ತಮಿಳು ಬ್ರಾಹ್ಮಿ ಕಲ್ಬರಹದಲ್ಲಿರುವ ಭಾಷೆ ದ್ರಾವಿಡ ಪ್ರಾಕೃತಗಳ ಕಲಸು ಮೇಲೋಗರ ಆಗಿರದೆ ಅಭಿವೃದ್ಧಿಗೊಂಡ ಸಮಕಾಲೀನದಲ್ಲಿ ಇದ್ದ ಸಾಹಿತ್ಯಕ ಹಳೆಯ ತಮಿಳಿಗೆ ಸನಿಹ ಆದುದು ಅಂತ ಅಭಿಪ್ರಾಯ ಪಡುವ ಮಹದೇವನವರು ಹಳೆಯ ತಮಿಳಿನಲ್ಲಾಗಲಿ ಅಥವಾ ತಮಿಳು ಸಾಹಿತ್ಯದಲ್ಲಾಗಲಿ ಇರದ ಕಲ್ಬರಹದಲ್ಲಿನ ಅಪರೂಪದ ಶಬ್ದಗಳು ಮತ್ತು ಬಳಕೆಗಳು ಮೌಖಿಕವಾಗಿ ಬಳಕೆಯಲ್ಲಿದ್ದು ಅಂತ ಹೇಳ್ತಾರೆ. ಆದರೆ ಮಲೈಸಿರಿ ವೆಂಕಟಸ್ವಾಮಿ ಅಂತ ವಿದ್ವಾಂಸರು ಇವು ತಮಿಳನ್ನು ಸರಿಯಾಗಿ ತಿಳಿಯದ ಹೊರಗಿನಿಂದ ಬಂದ ಜೈನರ ತಪ್ಪು ಬಳಕೆಗಳಂತ ಭಾವಿಸ್ತಾರೆ. ಕೆಲವು ಕಲ್ಬರಹಗಳಲ್ಲಿ ತಮಿಳು ವ್ಯಾಕರಣಕ್ಕೆ ಹೊರತಾದ ಹಲವಾರು ಶಬ್ದ ಮತ್ತು ವಾಕ್ಯ ರಚನೆ ರೂಪಗಳು ಕಾಣಿಸಿಕೊಂಡಿರೋದನ್ನು ಗುರುತಿಸಲಾಗೈತೆ. ಉದಾಹರಣೆಗೆ ತಾಯಿಯರ್, ಇದು ತಮಿಳಿನಲ್ಲಿ ತಾಯರಾಗುತ್ತೆ. ತಾಯಿಯರ್ ಅನ್ನೋದು ಕನ್ನಡದ ರೂಪ. ಕನ್ನಡದಲ್ಲಿ ಪೊಸಿಲ್ ಅಂತ ಇದ್ರೆ ತಮಿಳಿನಲ್ಲಿ ವಾಚಲ್ ಅಂತ ಆಗುತ್ತೆ. ತಮಿಳು ಬರಹಮಿನಲ್ಲಿ ತಾಯಿಯರ್ ಮತ್ತು ಪೊಸಿಲ್ ಬಳಕೆ ಆಗಿದ್ದಾವೆ. ಇದನ್ನು ಗಮನಿಸಿ ಹಳೆಗನ್ನಡದ ತಮಿಳಿನ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳಲಾಗುತ್ತೆ. ಆದರೆ ತಮಿಳು ಬ್ರಾಹ್ಮಿ ಬರಹಗಳಲ್ಲಿ ನಿಜವಾಗಿಯೂ ತಮಿಳು ಭಾಷೆ ಇದೆಯೇ ಅಥವಾ ದ್ರಾವಿಡ ಭಾಷೆಗಳ ಸಾಮಾನ್ಯ ಪೂರ್ವ ರೂಪ ಹಳೆಗನ್ನಡ ಇದೆಯೇ ಅನ್ನೋದನ್ನು ಪರಿಶೀಲನೆ ಮಾಡ್ತಕ್ಕಂಥ ಅಗತ್ಯತೆ ಇದೆ. ಮಹದೇವನು ಕಲ್ಬರಹಗಳ ಮೇಲೆ ಕನ್ನಡದ ಪ್ರಭಾವವನ್ನು ಕುರಿತಾಗಿ ಹೇಳ್ತಾ ಈವರೆಗೆ ಭಾವಿಸಿದಂತೆ ತಮಿಳುನಾಡಿಗೆ ಜೈನ ಮತ ಬಂಗಾಳ ಒಡಿಶಾಗಳ ಮೂಲಕ ಬಂದಿರದೆ ಕರ್ನಾಟಕದಿಂದ ಬಂತು ಅಂತ ಸ್ಪಷ್ಟಪಡಿಸ್ತಾರೆ. ಕಮಿಲ್ ಜೋಲೆಬಿಲ್ ಅವರು ದ್ವಿಭಾಷೆಗಳಾದ ಜೈನರಿಂದ ಬರೆಯಲ್ಪಟ್ಟ ತಮಿಳು ಬ್ರಾಹ್ಮಿ ಬರಹಗಳು ಪ್ರಯೋಗದ ಹಂತದಲ್ಲಿದ್ದು ನಿಂತು ಸಾಗುವ ಸ್ಥಿತಿಯಲ್ಲಿದ್ದಾವೆ. ಇದು ಸಂಗಮ್ ಸಾಹಿತ್ಯಕ್ಕಿಂತ ಭಿನ್ನವಾದ ಆಡುಭಾಷೆ ಆಗಿರ್ಬೋದು. ಸಂಗಮ್ ಸಾಹಿತ್ಯ ಮೌಖಿಕವಾಗಿದ್ದು ಕಾವ್ಯ ಭಾಷೆ ಆಗಿರುವ ಸಾಧ್ಯತೆಗಳಿವೆ ಅಂತ ವಾದಿಸ್ತಾರೆ. ಸಂಗಮ್ ಕಾಲದ ರಾಜರ ಶಿಷ್ಟ ತಮಿಳಿನ ಒಂದಾದರೂ ಕಲ್ಬರಹ ದಕ್ಕದೇ ಇರೋದ್ರಿಂದ ಇದನ್ನು ಊಹೆಯ ಮಟ್ಟದಲ್ಲಿರುವಂತೆ ಮಾಡುತ್ತೆ. ಎಟ್ಟುತ್ತೊಗೈ ಸಂಗಮ ಹಾಡುಗಳಲ್ಲಿ ಜೈನರನ್ನ ಕುರಿತಾದಂಥ ಒಂದೇ ಒಂದು ಪದ ಒತ್ತಟ್ಟಿಗಿರಲಿ, ಪರೋಕ್ಷ ಕುರುಹು ಕೂಡ ದಕ್ಕದಿಲ್ಲ. ಅಲ್ಲಿ ಇರೋದೆಲ್ಲವುದು ಬ್ರಾಹ್ಮಣರ ಅಧಿಪತ್ಯ, ಅವರ ವೇಳ್ವಿಗಳ ಯಜ್ಞ ಯಾಗಗಳ ಹೊಗಳಿಕೆ. ಇದರೊಂದಿಗೆ ತಿರುಮಾಲ, ಬಲರಾಮ, ಶಿವ ಹಾಗೂ ಕೆಲವು ಕಡೆ ಹಳ್ಳಿ ದೈವ ಮುರುಗನಿಗೆ ಸಂಗಮ ಹಾಡುಗಳಲ್ಲಿ ಜಾಗ ಸಿಕ್ಕಿದೆ. ಇದಕ್ಕೆ ಸ್ವಲ್ಪವೂ ಹೊಂದಾಣಿಕೆಯಾಗದಂತೆ ತಮಿಳು ಬ್ರಾಹ್ಮಿ ಖಂಡರಣೆಗಳಲ್ಲಿ ಬರಹಗಳಲ್ಲಿ ಬ್ರಾಹ್ಮಣರ ಸೊಲ್ಲಿಲ್ಲ. ಅಲ್ಲಿರುವುದೆಲ್ಲವುದು ಅಧಿಷ್ಠಾನಗಳನ್ನು, ಪಳ್ಳಿ ಉರೈಗಳನ್ನು ಧಮ್ಮ ಮೂಲಕ ಕಟ್ಟಿಸಿಕೊಂಡು ನೆಲೆಸಿದ್ದ ಆಮಣನ್, ಅಚಿರಿಕರ್, ತವಿರ, ಮಾತಾವಿರೈ, ಪಮ್ಮಿತ್ತಿ, ಉಪಚಣನ್ ಅಂದರೆ ಧರ್ಮ, ಶ್ರಮಣ, ಆಚಾರ್ಯ, ಸ್ಥವಿರ, ಶ್ರಾವಕಿ ಮಾತೆಯರು, ಸಾಧಕಿ ಮತ್ತು ಉಪಾಸಕರು ಕಾಣಿಸ್ತಾರೆ. ವಾದಕ್ಕಾಗಿ ಈಗ ನಮಗೆ ದಕ್ಕಿರುವ ಸಂಗಮ್ ಸಾಹಿತ್ಯ ಕಣ್ಮರೆಯಾಗಿದೆ ಅಂತ ನಾವು ಭಾವಿಸೋಣ. ಅಂಥ ಸ್ಥಿತಿಯಲ್ಲಿ ತಮಿಳು ಬ್ರಾಹ್ಮಿ ಕಲ್ಬರಹಗಳಿಂದ ನಮಗೆ ಎಂಥ ಚರಿತ್ರೆ ದಕ್ಕತೆ? ಇದಕ್ಕೆ ಉತ್ತರ ಅತ್ಯಂತ ಸರಳ. ಈ ಬರಹಗಳಿಂದ ತಮಿಳಗಂನಲ್ಲಿ ಚೇರ, ಚೋಳ, ಪಾಂಡೆ ಎನ್ನುವ ಮೂವೇಂದ್ರರು, ವೇಳಿರರು, ಪಾಣರರು ಇದ್ರಂತ ಹೇಳೋದಕ್ಕೆ ಸಾಧ್ಯವಾಗದೇ ಇಲ್ಲ. ಪುಗಳೂರಿನ ಕಲ್ಬರಹದಲ್ಲಿರುವ ಅದೆಂಚೆಲ್ಲಿರುಂ ಪೊರೈ ಪೆರುಂಗೆ ಕಡುಂಗೋನ್ ಹಾಗೂ ಇಳಂ ಕಡುಂಗೋ ಮತ್ತೆ ಮಂಗಳಂ ಕಲ್ಬರಹದಲ್ಲಿರುವ ನೆಡುಂಚೆಳಿಯನ್, ಒಳುತ್ತಿ ಎನ್ನುವ ಹೆಸರುಗಳು ಚೇರ ಹಾಗೂ ಪಾಂಡ್ಯರನ್ನು ಸೂಚಿಸುತ್ತವೆ ಅನ್ನೋದು ಐರಾವತ ಮಹದೇವನ್ ಮಾಡಿಕೊಂಡಿರ್ತಕ್ಕಂಥ ಒಂದು ಊಹೆ ಮಾತ್ರ. ಇದು ಪ್ರಾಚೀನ ಕನ್ನಡ ಬರಹಗಳಲ್ಲಿ ದಕ್ಕುವ ಗಾಮುಂಡ ಎನ್ನುವ ಹೆಸರುಗಳ ಆಧಾರದ ಮೇಲೆ ಕೆಂಪೇಗೌಡರ ವಂಶದ ಮೂಲವನ್ನು 6ನೇ ಶತಮಾನಕ್ಕೆ ಒಯ್ಯುವಷ್ಟೇ ನಗೆಪಾಟಿನ ಸಂಗತಿ ಆಗಿದೆ. ತಮಿಳು ಬ್ರಾಹ್ಮಿಗಳಲ್ಲಿ ಕಾಣಿಸುವ ಯಾವೊಂದು ಜೈನ ಜನಜೀವನವು ಸಂಗಮ್ ಸಾಹಿತ್ಯದಲ್ಲಿಲ್ಲ. ಹಾಗೆಯೇ ಸಂಗಮ್ ಸಾಹಿತ್ಯದಲ್ಲಿರುವ ಯಾವೊಬ್ಬನೂ ಕೂಡ ತಮಿಳು ಬ್ರಾಹ್ಮಿಯಲ್ಲಿಲ್ಲ. ತಮಿಳು ಬ್ರಾಹ್ಮಿಯನ್ನ ಸಂಗಮ್ ಸಾಹಿತ್ಯದ ಕಾಲದೊಂದಿಗೆ ಜೋಡಿಸೋದಕ್ಕೆ ಬಳಸಿರತಕ್ಕಂಥ ಎಲ್ಲ ಆಧಾರಗಳು ಕೃತಕವಾಗಿವೆ ಹಾಗೂ ಅವು ಅತ್ಯಲ್ಪ. ಹೊರಗಿನಿಂದ ಬಂದ ವ್ಯಾಪಾರಿ ಸಮುದಾಯ ಸ್ಥಳೀಯ ಜನರೊಂದಿಗೆ ವ್ಯಾಪಾರ ನಡೆಸಿ ಶ್ರೀಮಂತಾದಾಗ ತಮ್ಮದೇ ಆದ ಧಾರ್ಮಿಕ ನೆಲೆಗಳನ್ನು ಗಟ್ಟುಗೊಳಿಸೋದಕ್ಕೆ ಮುಂದಾಗ್ತಾರೆ. ಈ ಧಾರ್ಮಿಕ ನೆಲೆಗಳು ಅಲ್ಪಸಂಖ್ಯಾತರಂಥ ವ್ಯಾಪಾರಿಗಳನ್ನ ಒಗ್ಗೂಡಿಸುವ, ಹಿತಾಸಕ್ತಿ ಕಾಯ್ದುಕೊಳ್ಳುವ ಕೇಂದ್ರಗಳಾಗ್ತವೆ. ಮಾತ್ರ ಅಲ್ಲ, ಪರೋಕ್ಷವಾಗಿ ಸ್ಥಳೀಯರೊಂದಿಗೆ ಸ್ಪರ್ಧೆ ಮಾಡೋದಕ್ಕೆ ಹಾಗೂ ಸಂಬಂಧ ಗಟ್ಟಿಗೊಳಿಸೋದಕ್ಕೆ ಮೂಲಗಳಾಗಿರ್ತವೆ ಮತ್ತು ರಾಜಕೀಯವಾಗಿ ಗುರುತಿಸಿಕೊಳ್ಳೋದು ಕೂಡ ನೆರವಾಗ್ತವೆ. ಆದ್ದರಿಂದಲೇ ವ್ಯಾಪಾರಿ ಸಮುದಾಯ ದಾನ ನೀಡಿ ತಮ್ಮ ಧಾರ್ಮಿಕ ಮುಂದಾಳುಗಳಿಗೆ ಪೋಷಣೆ ಒದಗಿಸೋದಕ್ಕೆ ಮುಂದಾಗ್ತದೆ. ಆದ್ದರಿಂದಲೇ ಮಂಗಳಂ ಕಲ್ಬರಹದಲ್ಲಿ ನಿಗಮ ಅಂದರೆ ವ್ಯಾಪಾರಿಗಳ ಸಂಘ ತಲೆ ಹಾಕಿದೆ. ಇಂಥ ಸಂಘಗಳು
ವ್ಯಾಪಾರಕ್ಕೆ, ಇತರರ ಜೊತೆಗೆ ಸಂವಹನ ನಡೆಸೋದಕ್ಕೆ ಸ್ಥಳೀಯ ಭಾಷೆಯನ್ನು ಮಗ ತಂದೆ ಎನ್ನುವ ಸ್ಥಳೀಯ ಸಂಬಂಧ ವಾಚಕಗಳನ್ನ ಬಳಸ್ತದೆ. ಆದರೂ ಕೂಡ ಅವುಗಳ ಪ್ರಾಶಸ್ತ್ಯದ ಭಾಷೆ ಬೇರೆಯೇ ಆಗಿರ್ತೈತೆ. ಮಂಗಳಂ ಬರಹದಲ್ಲಿರುವ ಸಾಲಕಾನ್ ಸಂಬಂಧ ವಾಚಿಯನ್ನು ಗಮನಿಸಿದರೆ ನೆಡುಂಚೆಳಿಯನ್, ಚೆಡಿಗನ್ ತಮಿಳು ಹೆಸರುಗಳಾಗಿರದೆ ಪ್ರಾಕೃತ ಪದ ರೂಪಾಂತರಗಳಾಗಿರಬಹುದು ಅಂತ ನಮಗೆ ಭಾಸವಾಗುತ್ತೆ. ತಮಿಳು ಬ್ರಾಹ್ಮಿ ಬರಹಗಳಿಂದ ತಮಿಳು ಚರಿತ್ರೆಯನ್ನು ಕಟ್ಟಬಹುದೇ ಅಂದರೆ ಸದ್ಯಕ್ಕೆ ಇಲ್ಲ ಅಂತ ನಾವು ಹೇಳಬೇಕಾಗುತ್ತೆ. ಹಾಗೆಯೇ ತಮಿಳಗಂ ಚರಿತ್ರೆಯಲ್ಲಿ ಒಂದು ನಿರ್ದಿಷ್ಟ 3-4 ತಲೆಮಾರುಗಳ ಕಾಲದಲ್ಲಿ ತಮಿಳು ಬ್ರಾಹ್ಮಿ ಬಳಕೆಯಲ್ಲಿದ್ದು ಅದು ಮುಂದುವರೆದು ನಿಂತು ಹೋಯಿತು. ಆದ್ದರಿಂದ ತಮಿಳು ಬ್ರಾಹ್ಮಿನಲ್ಲಿ ಲಿಪಿ ಬದಲಾವಣೆ ಮತ್ತು ಭಾಷೆಯ ಬದಲಾವಣೆ ಕಾಣಿಸಿಕೊಳ್ಳಿಲ್ಲ ಎನ್ನುವ ನಿಲುವು ನನ್ನದು. ನನ್ನ ಈ ನಿಲುವಿಗೆ ಮುಂದಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆಯ ಮೂಲಕ ಮಾಡುವ ವಿಶ್ಲೇಷಣೆ ಸಮರ್ಥನೆ ನೀಡುತ್ತೆ, ದಕ್ಕುತ್ತೆ ನನ್ನ ನಿಲುವಿಗೆ ಅನ್ನೋದು ನನ್ನ ಭಾವನೆ. ನಿಮ್ಮ ಅಭಿಪ್ರಾಯ ಅಥವಾ ವಾದ ಬೇರೆಯಾಗಿದ್ದರೆ ಅದನ್ನು ಟೀಕೆಗಳಲ್ಲಿ ಹಾಕಿರಿ, ನಾವು ಹೆಚ್ಚಿನ ಚರ್ಚೆಯನ್ನು ಮಾಡೋಣ. ಹೀಗೆ ಹೇಳ್ತಾ ನಾನು ತಮಿಳು ಬ್ರಾಹ್ಮಿಯ ಮೂಲಕ ನಾವು ಕತ್ತಲಲ್ಲಿ ಕಳೆದುದರ ಹುಡುಕಾಟ ಮಾಡೋದು ಸಾಧ್ಯವಿಲ್ಲ ಅಂತ ಹೇಳ್ತೇನೆ. ವಂದನೆಗಳೊಂದಿಗೆ.